ಜೀವನ. ಅಲ್ಲೊಂದು ಪುಟ್ಟ ಗ್ರಾಮ. ಅಲ್ಲಿಯೇ ಒಂದು ಗುಡಿಸಲಿನಲ್ಲಿ ತಾಯಿ ಮತ್ತು ಮಗ ವಾಸ ಮಾಡ್ತಾ ಇರ್ತಾರೆ. ಬಹಳವಾದ ಬಡತನ. ಬಾಲಕನ ತಂದೆ ತೀರ್ಕೊಂಡಿರ್ತಾರೆ. ತಾಯಿ ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಹಾಗೆಯೇ ಬಾಲಕನು ಬೆಳೆದು ದೊಡ್ಡವನಾದನು. ಅವನ ತಾಯಿ ಅವನಿಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾಳೆ. ಆದರೆ ಬಾಲಕ ತಾನು ದೇವರನ್ನು ಕಾಣಬೇಕು ಅಂತ ಅಂದ್ಕೊಳ್ತಾನೆ. ಈ ವಿಷಯವನ್ನು ತಾಯಿಗೆ ತಿಳಿಸ್ತಾನೆ. ತಾಯಿಯು ಮಗ ದೇವರನ್ನು ನೋಡಲು ಹೋಗಬೇಕೆಂದಾಗ ಆಗಲಿ ಎಂದು ಹೇಳಿ 4 ರೊಟ್ಟಿಗಳನ್ನು ಖಾರದ ಪುಡಿ ಹಾಕಿ ಎಣ್ಣೆ ಹಾಕಿ ಬುತ್ತಿಯನ್ನು ಕಟ್ಟಿಕೊಡ್ತಾಳೆ. ಮೊದಲಿಗೆ ಬಾಲಕ ಕಾಡು ಮೇಡುಗಳಲ್ಲಿ ಅಲಿತಾನೆ. ಗುಹೆಗಳಲ್ಲಿ ತಪಸ್ಸನ್ನು ಮಾಡ್ತಾನೆ. ಹಿಮಾಲಯವನ್ನು ಹತ್ತುತ್ತಾನೆ. ಹೀಗೆ ಅದೆಷ್ಟೋ ಕಾಲ ಕಳೆಯಿತು. ಆದರೆ ದೇವರನ್ನು ನೋಡಲು ಸಾಧ್ಯವಾಗಲಿಲ್ಲ. ಊಟವಿಲ್ಲ, ನಿದ್ದೆ ಇಲ್ಲ, ಬಟ್ಟೆಯೂ ಇಲ್ಲ, ನೀರಸ ಆವರಿಸಿತು. ಕೊನೆಗೆ ಬೇರೆ ದಾರಿ ಕಾಣದೆ ಊರಿನ ಕಡೆಗೆ ಹೊರಟನು. ಅವನು ತನ್ನ ಮನೆಯ ಬಾಗಿಲಿಗೆ ಬಂದಾಗ ಸಂಜೆಯಾಗಿತ್ತು. ತಾಯಿಯು ದೇವರಿಗೆ ದೀಪ ಹಚ್ಚುತ್ತಾ ಇರ್ತಾಳೆ. ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾಳೆ. ನನ್ನ ಮಗ ದೇವರನ್ನು ಕಾಣಲು ಹೋಗಿರುವನು, ಅವನಿಗೆ ದರ್ಶನ ಕೊಡುವಂತೆ ಪ್ರಾರ್ಥನೆಯನ್ನು ಮಾಡುತ್ತಾ ಇರ್ತಾಳೆ. ಆಗ ಅಲ್ಲಿನ ದೀಪದ ಕಾಂತಿ ಅವಳ ಮುಖದ ಮೇಲೆ ಬಿತ್ತು. ಆಗಲೇ ಮಗ ಅವಳ ಬಳಿಗೆ ಬರ್ತಾನೆ. ತಾಯಿ ಅವನ ತಲೆಯ ಮೇಲೆ ಕೈಯಾಡಿಸುತ್ತಾ, ದೇವರನ್ನು ಕಂಡೆಯಾ ಅಂತ ಕೇಳ್ತಾಳೆ. ಹೌದು ಕಂಡೆನು ಅಂತ ಹೇಳ್ತಾನೆ. ನಾನು ಬೆಟ್ಟ ಗುಡ್ಡಗಳು ಹಿಮಾಲಯವನ್ನೂ ಹತ್ತಿದೆ, ಆಗ ದೇವರು ಕಾಣಲಿಲ್ಲ. ನೀನು ಪ್ರಾರ್ಥನೆಯನ್ನು ಮಾಡುವಾಗ ದೀಪದ ಕಾಂತಿ ನಿನ್ನ ಮುಖದ ಮೇಲೆ ಬಿತ್ತು, ಅಲ್ಲಿ ನಾನು ದೇವರನ್ನು ಕಂಡೆ ಅಂತ ಹೇಳ್ತಾನೆ.